ಸೊ ನಾನಿವತ್ತು ಒಂದು ಈವ್ನಿಂಗ್ ಚಾಟ್ ಮಸಾಲ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ. ಸೊ ಇವಾಗ ನಮ್ಮ ತಮ್ಮ ಟೇಸ್ಟ್ ಮಾಡ್ತಿದ್ದಾನೆ. ಸೊ ಅವನಿಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನೀವು ಕೂಡ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಚಾಟ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಬನ್ನಿ ಇದನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಸೊ ನಾನು ಫಸ್ಟು ಎಲ್ಲೋ ಬಟಾಣಿನ ತೊಗೊಂಡಿದ್ದೀನಿ. ಇದನ್ನು ನೈಟ್ನೇ ನಾನು ನೆನೆ ಹಾಕಿದ್ದೆ. ಸೊ ಅದರೊಳಗಡೆ ನಾನು ಆಲೂಗಡ್ಡೆ ಕೂಡ ಹಾಕಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ನಾನು ಇವಾಗ ಬಾಯ್ಲ್ಗೆ ಇಟ್ಟಿದ್ದೀನಿ. ಸೊ ಇನ್ನೊಂದು ಕಡೆ ನಾನು ಮಾಡ್ತಾಯಿದ್ದೀನಿ ಗ್ರೀನ್ ಚಿಲ್ಲಿ. ಸೊ ಅದರೊಳಗಡೆ ನಾನು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಸೊ ಸ್ವಲ್ಪ ಹುಣಸಿನ ಹುಳಿ ಹಾಕ್ಕೊಂಡ್ಬಿಟ್ಟು ಅದನ್ನು ನಾನು ಗ್ರೀನ್ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆ್ಯಂಡ್ ಡಿಫ್ರೆಂಟ್ ಕೂಡ ಆಗುತ್ತೆ. ಸೊ ಹುಣಸಿನ ಹುಳಿ ನೀವು ಜಾಸ್ತಿನೇ ನೆನೆ ಹಾಕ್ಕೊಳ್ಳಿ. ಸೊ ಇದನ್ನು ಕೂಡ ನಾವು ಸ್ವೀಟು ಚಟ್ನಿ ಕೂಡ ಇದರಲ್ಲೇ ರೆಡಿ ಮಾಡ್ತೀವಿ. ಸೊ ಅದರಲ್ಲೇ ನಾನು ಹುಣಸಿ ಹುಳಿನೇ ಒಂದು ಗ್ರೈಂಡರಲ್ಲಿ ಹಾಕಿದ್ದೀನಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಕಡೆ ನಾನು ಪ್ಯಾನ್ನ ಬಿಸಿ ಆಲ್ರೆಡಿ ಇಟ್ಟಿದ್ದೆ. ಸೊ ಅದರೊಳಗಡೆ ನಾವು ಇವಾಗ ಇದನ್ನು ಸೋಸ್ಕೊಳ್ಳೋಣ. ಯಾಕಂತಂದರೆ ಅದನ್ನು ನಾವು ಡೈರೆಕ್ಟಾಗಿ ಹುಣಸಿನಲ್ಲಿ ಹಾಕ್ಕೊಂಡಿದ್ವಿ. ಸೊ ಅದರಿಂದ ಇದರೊಳಗಡೆ ಸ್ವಲ್ಪ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳೋಣ. ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಕುಕ್ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಅದರೊಳಗಡೆ ಬೆಲ್ಲ ಆ್ಯಂಡ್ ಬ್ಲ್ಯಾಕ್ ಸಾಲ್ಟು, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಧನಿಯಾ ಪೌಡರು, ಸೊ ಚಾಟ್ ಪೌಡರ್ ಇದ್ದರೆ ಚಾಟ್ ಪೌಡರ್ ಕೂಡ ಹಾಕೋಬೋದು. ಸೊ ಇದನ್ನು ನಾವು ಲಾಸ್ಟಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಆ್ಯಂಡ್ ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫುಲ್ಲು ಕಲರು ಚೇಂಜ್ ಆಗುತ್ತೆ ಇದಕ್ಕೆ. ಸೊ ಅಷ್ಟೊತ್ತು ನಾವು ಇದನ್ನು ಕುಕ್ ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಕಡೆ ನಾನೇನು ರಗಡನ ವಿಸಿಲ್ಗೆ ಇಟ್ಕೊಂಡಿದ್ನಲ್ಲ, ಸೊ ಅದು ಕೂಡ ರೆಡಿಯಾಗಿದೆ. ಸೊ ಅದನ್ನು ಇವಾಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಫಸ್ಟು ನಾನು ಪ್ಯಾನ್ ಬಿಸಿಗೆ ಇಟ್ಟಿದ್ದೀನಿ. ಸೊ ಅದರೊಳಗಡೆ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಸೊ ಒಂದೆರಡು ಎಲೆನ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ರಗಡ ಏನಂತಂದರೆ ಅದು ಬಟಾಣಿ ಇದೆಯಲ್ಲ, ಅದು ಸೊ ಜಾಸ್ತಿ ನಂದು ಕುಕ್ ಆಗೋಯ್ತು. ಸೊ ಇಷ್ಟೊಂದು ಕುಕ್ ಆಗಬಾರ್ದು. ಸೊ ಆಯಿಲ್ ಒಳಗಡೆ ಒಂದು ಸ್ವಲ್ಪ ನಾನು ರೆಡ್ ಚಿಲ್ಲಿ ಆ್ಯಂಡ್ ಸ್ವಲ್ಪ ಟರ್ಮರಿಕ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಇಷ್ಟೊಂದು ಕುಕ್ ಮಾಡಬೇಡಿ ನೀವು, ಸ್ವಲ್ಪ ಬಟಾಣಿ ಥರನೇ ಇರಬೇಕು. ಹಾಗೆ ಅದನ್ನು ವಿಸಿಲ್ ಹಾಕ್ಕೊಳ್ಳಿ. ನಂದು ಕುಕ್ಕರ್ ಯಾಕೋ ಅದು ವಿಸಿಲ್ ಆಗಿಲ್ಲ. ಸೊ ಅದರಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಕುಕ್ ಆಗಿತ್ತು. ಸೊ ಅದನ್ನು ಇದರೊಳಗಡೆ ಆಯಿಲಲ್ಲಿ ಹಾಕಿಬಿಟ್ಟು ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಆಲೂಗಡ್ಡೆ ನಾನೇನು ಕುದಿಸಿದ್ನಲ್ಲ ಅದರೊಳಗಡೆ ನಾನು ಹಾಕ್ಕೊಂಡ್ಬಿಟ್ಟು ಅದನ್ನು ನಾನು ಕುಕ್ ಮಾಡೋಕ್ಕೆ ಇನ್ನೊಂದು ಕಡೆ ಸೈಡ್ ಇಟ್ಟಿದ್ದೀನಿ. ಸೊ ಇದು ಇನ್ನೊಂದು ಕಡೆ ಇಲ್ಲಿ ಚಟ್ನಿ ಕೂಡ ರೆಡಿಯಾಗಿದೆ. ಸೊ ಲಾಸ್ಟಲ್ಲಿ ಇದರಲ್ಲಿ ನಾನು ಒಂದು ಸ್ವಲ್ಪ ಬಟರ್ ಹಾಕಿಬಿಟ್ಟು ಸೊ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಸೊ ಆಮೇಲೆ ಒಂದು ಸ್ವಲ್ಪ ನಾನು ಒಂದು ಮಸಾಲನ ನಾನು ರೆಡಿ ಮಾಡಿದ್ದೆ. ಸೊ ನಮ್ಮ ಸ್ಪೆಷಲ್ ಮಸಾಲ ಅದು. ಸೊ ಇದು ರೆಸಿಪಿ ನಿಮ್ಗೆ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಇದು ಎಲ್ಲ ಚಾಟಿಗೂ ನೀವು ಹಾಕೊಂಡ್ಮೇಲೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಲಾಸ್ಟಲ್ಲಿ ಒಂದು ಚೂರು ಟೊಮೊಟೊ ಆ್ಯಂಡ್ ಈರುಳ್ಳಿ ಹಾಕಿಬಿಟ್ಟು ಇದನ್ನು ನಾವು ಸೈಡಲ್ಲಿ ಇಕ್ಕೋಣ. ಸೊ ಇವಾಗ ಟಿಕ್ಕಿನ ನಾವು ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸೊ ಫಸ್ಟು ನಾನು ಆಲೂಗಡ್ಡೆನ ಬಾಯ್ಲ್ ಮಾಡಿಕೊಂಡು ಅದು ಸ್ಮ್ಯಾಶ್ ಮಾಡಿಬಿಟ್ಟು ಅದರೊಳಗಡೆ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ, ರೆಡ್ ಚಿಲ್ಲಿ ಮತ್ತು ಸ್ವಲ್ಪ ಸಾಲ್ಟು ಆ್ಯಂಡು ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರು ಮತ್ತು ರೈಸ್ ಫ್ಲೋರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಟಿಕ್ಕಿನ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸೊ ಇದು ರೈಸ್ ಫ್ಲೋರ್ ಮತ್ತು ಕಾರ್ನ್ಫ್ಲೋರ್ ಹಾಕೋದ್ರಿಂದ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಆಮೇಲೆ ಟಿಕ್ಕಿ ಆದ ತಕ್ಷಣ ನಾನು ಕಾರ್ನ್ಫ್ಲೋರಲ್ಲಿ ಸ್ವಲ್ಪ ಡಿಪ್ ಮಾಡಿ ಆಯಿಲಲ್ಲೇ ಹಾಕ್ಕೊತಾ ಇದ್ದೀನಿ. ಸೊ ಇದು ನೀವು ಡೀಪ್ ಫ್ರೈ ಆದರೂ ಮಾಡ್ಬೋದು, ಸೆಮಿ ಫ್ರೈ ಕೂಡ ಮಾಡ್ಕೋಬೋದು. ಸೊ ನಾನಿಲ್ಲಿ ಸೆಮಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಕಾರ್ನ್ಫ್ಲೋರ್ ಸ್ವಲ್ಪ ಡಿಪ್ ಮಾಡಿ ಹಚ್ಕೊಳ್ಳೋದ್ರಿಂದ ಸೊ ಅದು ಕ್ರಿಸ್ಪಿ ಜಾಸ್ತಿ ಬರುತ್ತೆ. ಸೊ ಅದರಿಂದ ಇಲ್ಲಿ ನಾನು ಕಾರ್ನ್ಫ್ಲೋರಲ್ಲಿ ಡಿಪ್ ಮಾಡ್ಕೊತಾ ಇದ್ದೀನಿ. ಸೊ ಈ ಚಾಟ್ಸ್ ಅಂತಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇದು ನೀವು ನಾನೇನು ರಗಡ ಮಾಡಿ ಇಟ್ಟಿದ್ನಲ್ಲ ಆ ಥರ ಮಾಡಿಬಿಟ್ಟು ನೀವು ಇದರಲ್ಲಿ ಮಸಾಲೆ ಕೂಡ ಮಾಡ್ಕೋಬೋದು. ದಹಿ ಪೂರಿ ಮತ್ತು ಸಮೋಸ ಮಸಾಲ ಕೂಡ ಮಾಡ್ಕೋಬೋದು. ಇದು ಒಂದು ರಗಡ ಮಾಡಿದ್ರೆ ನೀವು ತುಂಬ ಜೊತೆ ಅದನ್ನು ತಿನ್ಬೋದು. ಸೊ ಇಲ್ಲಿ ನೋಡಿ, ಟಿಕ್ಕಿ ಕೂಡ ರೆಡಿ ಆಗ್ತಾಯಿದೆ. ಇಲ್ಲಿ ನಾನು ಗ್ಯಾಸ್ನ ಮೀಡಿಯಮ್ ಆಗಿ ಇಟ್ಟಿದ್ದೀನಿ. ಯಾಕಂತಂದರೆ ಮೇಲೆ ಫ್ರೈ ಆಗ್ತಾ ಬರುತ್ತೆ ಆ್ಯಂಡ್ ಒಳಗಡೆ ಆಗೋದಿಲ್ಲ, ಹಸಿನೇ ಇರುತ್ತೆ. ಸೊ ಅದರಿಂದ ಸಣ್ಣ ಇಟ್ಬಿಟ್ಟು ನಾನು ಕೆಳಗೆ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಟಿಕ್ಕಿನ ರೆಡಿ ಆಗಿಬಿಟ್ಟಿದೆ. ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು. ತುಂಬ ಇದು ಏನಂತೀರ ಹೆಲ್ದಿಯಾಗಿರುತ್ತೆ ಆ್ಯಂಡ್ ನಾವೇ ಕೂಡ ಮಾಡಿರ್ತೀವಿ.
ಆ್ಯಂಡ್ ಟೇಸ್ಟಿ ಕೂಡ ಬಂದಿರುತ್ತೆ. ಸುಮ್ಮನೆ ಈಚೆ ಟಿಕ್ಕಿನ ತಂದು ತಿನ್ನೋದಕ್ಕಿಂತ ನೀವು ಈ ಥರ ಮನೆಯಲ್ಲಿ ಈ ಥರನೂ ತಿನ್ಬೋದು ಮಾಡ್ಕೊಂಡ್ಬಿಟ್ಟು. ಆ್ಯಂಡ್ ಇಲ್ಲಿ ನಾನು ಇವಾಗ ಆಲೂ ಟಿಕ್ಕಿ ಮಸಾಲ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಟಿಕ್ಕಿನ ತೊಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಆ್ಯಂಡ್ ಸಣ್ಣ ಟೊಮೊಟೊನ ಹಾಕ್ಬಿಡಿ. ಸೊ ಅದು ಏನು ರಗಡ ಇದೆಯಲ್ಲ ಅದನ್ನು ನಾನು ಫಸ್ಟೇ ಹಾಕಬೇಕಾಗಿತ್ತು. ಫಸ್ಟ್ ಈರುಳ್ಳಿ ಎಲ್ಲ ಹಾಕ್ಬಿಟ್ಟೆ. ಸೊ ಪರವಾಗಿಲ್ಲ. ಸೊ ಇಲ್ಲಿ ಫಸ್ಟು ಆಮೇಲೆ ನಾನೇನು ಹುಳಿ ಚಟ್ನಿ ಮಾಡಿದ್ನಲ್ಲ ಅದು ಕೂಡ ಹಾಕಿಬಿಟ್ಟು ಸೊ ಇಲ್ಲಿ ಗ್ರೀನ್ ಚಟ್ನಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಗ್ರೀನ್ ಚಟ್ನಿ ಆದ ತಕ್ಷಣ ಇಲ್ಲಿ ಆಮೇಲೆ ನಾನು ಮೇಲೆ ರಗಡಾನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಏನಂತಾರೆ ಮಸಾಲ ಮತ್ತು ಪೂರಿ ಇದ್ದರೆ ಪೂರಿ ಒಳಗಡೆ ಈ ಥರ ಮಾಡಿಕೊಂಡು ತಿನ್ಬೋದು. ಮತ್ತು ಸಮೋಸ ಇರುತ್ತಲ್ಲ, ಸಮೋಸ ಕೂಡ ಮ್ಯಾಶ್ ಮಾಡಿಬಿಟ್ಟು ಈ ಥರ ಮಸಾಲ ಥರ ತಿನ್ಕೋಬೋದು ನೀವು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಮಿಕ್ಸರ್ ಹಾಕ್ಬಿಟ್ಟು ಸೊ ನಾನೊಂದು ಏನಂತಾರೆ ಮಸಾಲೆ ಮಾಡಿದ್ನಲ್ಲ ಅದು ಕೂಡ ಮೇಲೆ ಹಾಕ್ಕೊತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಸ್ವಲ್ಪ ಕರ್ಡ್ ಕೂಡ ಹಾಕ್ಕೋಬೋದು, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಸೊ ಇದು ಹೇಗಿತ್ತು ಇವತ್ತು ನಂದು ಚಾಟ್ ಮಸಾಲ. ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ತಿಂತಾಯಿದ್ರೆ ಹಾಗೆ ತಿಂತಾನೆ ಇರಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇದು ಇಷ್ಟ ಆದರೆ ನೀವು ನಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.